ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂಥೇಳಿ ತುಂಬಾ ಸರ್ಕಸ್ ಮಾಡ್ತಾ ಇರ್ತೀವಿ. ಅದರಲ್ಲೂ ಈ ಒಂದು ಹೊಟ್ಟೆ ಮತ್ತು ಸೊಂಟದ ಭಾಗದ ಬೊಜ್ಜೇನಿರುತ್ತೆ ಅದು ಸಿಕ್ಕಾಪಟ್ಟೆ ಹೆಚ್ಚಾಗಿ ಬಂದಿರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೀರಿಗೆಯನ್ನು ನಾನು ಹೇಳಿದಂಥ ವಿಧಾನದಲ್ಲಿ ನೀವು ಸೇವನೆ ಮಾಡಿ ನೋಡಿ. 100% ಆಗಿ ನಿಮ್ಮ ಹೊಟ್ಟೆಯ ಬೊಜ್ಜು ಆರಾಮಾಗಿ ಕಡಿಮೆ ಆಗುತ್ತೆ. ಇಡೀ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ತೊಡೆ, ತೋಳು, ಸೊಂಟದ ಭಾಗದ ಬೊಜ್ಜನ್ನು ಕೂಡ ಕರಗಿಸ್ಕೊಳ್ಳೋದಕ್ಕೆ ಇವತ್ತಿನ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆಗ ನಾನು ಹಾಕಿರೋವಂಥ ವೀಡಿಯೋಗಳು ಮೊದಲು ನಿಮಗೆ ಬಂದು ತಲುಪತ್ತೆ. ನೀವು ತಕ್ಷಣದಲ್ಲೇ ವೀಡಿಯೋನ ನೋಡ್ಬೋದು. ಹಾಗಾಗಿ ಇನ್ನು ವೀಡಿಯೋನ ಶುರು ಮಾಡ್ಕೊಳ್ಳೋಣ. ನಾವು ಜೀರಿಗೆಯನ್ನು ಪೌಡರ್ ಫಾರ್ಮಲ್ಲಿ ಕೂಡ ತೊಗೊಳ್ಬೋದು. ಆದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದು ಯಾವಾಗಪ್ಪ ಅಂದರೆ ಇದನ್ನು ನಾವು ಫ್ರೆಶ್ ಆಗಿ ಇದನ್ನು ಸೇವನೆ ಮಾಡಿದಾಗ ತುಂಬ ಎಫೆಕ್ಟಿವ್ ಆಗಿ ಒಳ್ಳೆ ಮೆಡಿಸಿನ್ ಆಗಿ ಇದು ಕೆಲಸ ಮಾಡುತ್ತೆ. ಇದಂತೂ ನಮ್ಮ ದೇಹದ ತೂಕವನ್ನು ತುಂಬ ಬೇಗ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ಕಾಯಿಲೆಗಳನ್ನು ಅಥವಾ ಅನೇಕ ಒಂದು ವ್ಯಾಧಿಗಳನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಏನಾದರೂ ಇತ್ತು ಅಂದರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಈ ಒಂದು ಹೊಟ್ಟೆ ಭಾಗದಲ್ಲಿ ಏನು ಬೊಜ್ಜು ಹೆಚ್ಚಾಗಿ ಶೇಖರಣೆ ಆಗಿರುತ್ತಲ್ಲ ಅದನ್ನು ಮಂಜಿನಂತೆ ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊಂಟದ ಭಾಗದ, ತೊಡೆ, ತೋಳಿನ ಭಾಗದಲ್ಲಿ ಜೋತು ಬಿದ್ದಿರುವಂಥ ಬೊಜ್ಜೇನು ಹೆಚ್ಚಾಗಿ ಬಂದಿರುತ್ತಲ್ಲ ಅದನ್ನೆಲ್ಲ ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು 100 kg ಇದ್ದರೂ ಕೂಡ ಈ ಒಂದು ಜೀರಿಗೆಯನ್ನು ನಾನು ಹೇಳಿರೋಂಥ ವಿಧಾನದಲ್ಲಿ ಸೇವನೆ ಮಾಡ್ತಾ ಬರೋದೆ ಆದರೆ ನೀವು 100ರಿಂದ 50 kgಗೆ ನಿಮ್ಮ ದೇಹದ ತೂಕವನ್ನು ತರಿಸ್ಕೊಳ್ಳೋದಕ್ಕೆ ಅಥವಾ ಬಂದು ನಿಲ್ಲಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸ್ಲಿಮ್ ಆಗ್ತೀರಾ, ಫಿಟ್ ಆ್ಯಂಡ್ ಫೈನ್ ಆಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಜೀರಿಗೆ ಅಂತಲೇ ಹೇಳ್ಬೋದು. ನಾವು ಈ ಒಂದು ಜೀರಿಗೆಯನ್ನು ಅಡುಗೆಯಲ್ಲಿ ಪ್ರತಿನಿತ್ಯ ಬಳಸ್ತಾನೆ ಇರ್ತೀವಿ. ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ. ಇದನ್ನು ಬಳಸ್ಕೊಂಡು ನಮ್ಮ ದೇಹದ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ನಮಗೆ ಗ್ಯಾಸ್ಟ್ರಿಕ್ ಆಗಿದೆ, ಅಸಿಡಿಟಿ ಆಗಿದೆ ಅಥವಾ ಹುಳಿತೆಗೆ ಬರ್ತಾ ಇದೆ, ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ತುಂಬ ಮುರಿದಂಗೆ ಅನಿಸ್ತಾ ಇರುತ್ತೆ, ಅಂದರೆ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಥವಾ ವಾಮಿಂಟ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಜೀರಿಗೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಇದು ಏನು ತುಂಬ ಹೊಟ್ಟೆ ಭಾಗದಲ್ಲಿ ಕೊಬ್ಬು ಅನ್ನುವಂಥದ್ದು ಶೇಖರಣೆ ಆಗಿರುತ್ತಲ್ಲ, ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ನಾನು ಹೇಳಿರೋಂಥ ಈ ಒಂದು ವಿಧಾನದಲ್ಲಿ ಜೀರಿಗೆಯನ್ನು ನೀವು ಕೂಡ ಸೇವನೆ ಮಾಡ್ತಾ ನೋಡಿ. ಒಂದು 4ರಿಂದ 5 ದಿನಗಳಲ್ಲಿ ಒಳ್ಳೆ ವ್ಯತ್ಯಾಸವನ್ನು ನೀವು ಕೂಡ ಗಮನಿಸ್ತೀರ. ನಿಮಗೆ ಗೊತ್ತೇ ಆಗೋದಿಲ್ಲ ನಿಮ್ಮ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ ಅಂತೇಳಿ. ಅಷ್ಟು ಪವರ್ಫುಲ್ಲಾಗಿ ಈ ಒಂದು ರೆಮಿಡಿ ನಿಮಗೆ ವರ್ಕ್ ಆಗುತ್ತೆ. ಸಾಕಷ್ಟು ರೆಮಿಡಿಗಳನ್ನು ಅಥವಾ ಸಾಕಷ್ಟು ನಾವು ಒಂದು ಡಯಟು, ಎಕ್ಸಸೈಜ್ ಎಲ್ಲ ಟ್ರೈ ಮಾಡಿದ್ವಿ, ಏನೂ ಎಫೆಕ್ಟಿವ್ ಆಗಿ ವರ್ಕ್ ಆಗಿಲ್ಲ ಅಂದರೆ ಇದನ್ನು ಖಂಡಿತ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಇನ್ನು ಇದನ್ನು ತೊಗೊಳ್ಳೋದು ಯಾವ ರೀತಿ ಅಂತ ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಒಬ್ಬರಿಗೆ ಒಂದು ಟೈಮಿಗೆ 1 ಟೀ ಸ್ಪೂನಷ್ಟು ಸಾಕು. ಅದು ಸ್ವಲ್ಪ ಬೆಚ್ಚಗಾಗಬೇಕು. ಅಲ್ಲಿವರೆಗೂ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಜೀರಿಗೆನೇ ನಮಗೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಆದರೂ ಕೂಡ ಅದನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡಲಿಕ್ಕೆ ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ ಅಥವಾ ಓಂ ಕಾಳನ್ನು ಸೇರಿಸ್ತಾ ಇದ್ದೀನಿ. ಇದಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ತಿಂದಂಥ ಆಹಾರ ತಕ್ಷಣದಲ್ಲೇ ಜೀರ್ಣ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಹೊಟ್ಟೆ ಬೊಜ್ಜು ಜಾಸ್ತಿ ಶೇಖರಣೆ ಆಗೋದಿಲ್ಲ ಅಥವಾ ಬೊಜ್ಜು ಅಲ್ಲಲ್ಲಿ ನಮಗೆ ಕೂತು ಅದು ತೊಂದರೆ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಮಾಂಸಖಂಡಗಳು ಜೋತು ಬೀಳೋದಿಲ್ಲ, ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕೆಟ್ಟ ಕೊಬ್ಬನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಚೆನ್ನಾಗಿ ಚಟಪಟ ಸಿಡಿಬೇಕು, ಒಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ನೋಡಿ, ಹುರಿದಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಒಂದು ನೀರಲ್ಲಿ ನಾವು ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅಜ್ವೈನ ಮತ್ತು ಜೀರಿಗೆ ಅವೆರಡನ್ನು ಹಾಕ್ಕೊಳ್ಬೇಕು. 1 ಗ್ಲಾಸ್ ನೀರು ಒಬ್ಬರಿಗೆ ಬೇಕಾಗತ್ತೆ. ಇನ್ನು 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಅಜ್ವೈನವನ್ನು ಹುರಿದು ಆ ಒಂದು ನೀರಲ್ಲಿ, ಕುದಿಯುವಂಥ ನೀರಲ್ಲಿ ಹಾಕ್ಕೊಳ್ಬೇಕು.
ನಂತರ ಇದ್ರ ಜೊತೆಗೆ ನಾನಿಲ್ಲಿ ಒಂದು 4ರಿಂದ 5 ಎಲೆ ಆಗೋಷ್ಟು ಫ್ರೆಶ್ ಆಗಿರುವಂಥ ತುಳಸಿ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಕೆಮ್ಮು, ಕಫ, ನೆಗಡಿ ಏನೇ ಇದ್ದರೂ ಅದು ಕೂಡ ದೂರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು ಮೇಲ್ಭಾಗದ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚ್ ಆದರೆ ಸಾಕಾಗುತ್ತೆ. ಶುಂಠಿ ಹಾಕ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನಮ್ಮ ಒಂದು ಬೆಲ್ಲಿ ಫ್ಯಾಟನ್ನು ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಡ್ರಿಂಕು ಪವರ್ಫುಲ್ಲಾಗಿ ರೆಡಿ ಆಗಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಶುಂಠಿ ಮತ್ತು ತುಳಸಿ ಎಲೆ ಎರಡನ್ನೂ ಕಂಪಲ್ಸರಿಯಾಗಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಡ್ರಿಂಕ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ನಿಮಗೆ ಒಂದು 4-5 ದಿನಗಳಲ್ಲೇ ಒಳ್ಳೆ ವ್ಯತ್ಯಾಸ ಅನ್ನೋವಂಥದ್ದು ಕಾಣಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಒಂದು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದ್ದಾದ ಮೇಲೆ ಇದನ್ನು ನಾವು ಶೋಧಿಸಿ ತೊಗೊಂಡ್ರೆ ಸೂಪರ್ ಆಗಿರುವಂಥ ಒಂದು ಡ್ರಿಂಕ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ನಂತರ ತುಂಬ ಬೇಗ ನಮ್ಮ ಹೊಟ್ಟೆ ಬೊಜ್ಜು ಕಡಿಮೆ ಆಗಬೇಕು ಅಂದರೆ ಇದರೊಟ್ಟಿಗೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಬೇಕು. ಒಂದು 4ರಿಂದ 5 ಹನಿ ಸಾಕಾಗುತ್ತೆ. ಅಥವಾ ನಮಗೆ ತುಂಬ ಗ್ಯಾಸ್ಟ್ರಿಕ್ ಇದೆ, ಆ್ಯಸಿಡಿಟಿ ಇದೆ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಆದರೆ ತುಂಬ ಬೇಗ ಹೊಟ್ಟೆ ಬೊಜ್ಜು ಕಡಿಮೆ ಆಗಬೇಕು ಅಂದರೆ ಕಂಪಲ್ಸರಿಯಾಗಿ ನಿಂಬೆ ರಸ ಸೇರಿಸ್ಕೊಳ್ಳಿ. ಗ್ಯಾಸ್ಟ್ರಿಕ್ ಇದ್ದವಂಥವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ಇನ್ನು ಈ ಥರ ರುಚಿ ಹೆಚ್ಚಾಗಬೇಕು, ಕುಡಿಲಿಕ್ಕೆ ನಮಗೆ ತುಂಬ ಒಂಥರ ನಮಗೆ ಬಾಯಿಗೆ ರುಚಿ ಕೂಡ ಇರಬೇಕು ಅಂತಂದರೆ ಖಂಡಿತ ಬೆಲ್ಲ ಸೇರಿಸ್ಕೊಳ್ಳಿ. ಹಾಗೆ ಕೂಡ ಕುಡಿಬೋದು. ಆದರೆ ಸ್ವಲ್ಪ ಕುಡಿಯುವಂಥ ಡ್ರಿಂಕು ರುಚಿಯಾಗಿದ್ದಾಗ ಅದು ಕುಡಿಲಿಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದ್ರ ಜೊತೆಗೆ ನಾನಿಲ್ಲಿ ಬೆಲ್ಲದ ಪೌಡರು 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಗ ಬೊಜ್ಜು ಕಡಿಮೆ ಆಗಬೇಕು, ವೇಟನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಿರೋರು ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾವು ಹೆಚ್ಚು ಸಿಹಿ ಅಂಶವನ್ನು ತಿಂದಾಗ ಅಥವಾ ಈ ರೀತಿಯಾಗಿ ಕುಡಿದಾಗ ಕೂಡ ನಮಗೆ ವೇಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದರಿಂದ ನಮಗೆ ವೇಟ್ ಖಂಡಿತ ಹೆಚ್ಚಾಗೋದಿಲ್ಲ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ಹೆಚ್ಚಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು. ಇನ್ನು ಡಯಾಬಿಟಿಕ್ ಇರೋವಂಥವ್ರು ಬೆಲ್ಲವನ್ನು ಸ್ಕಿಪ್ ಮಾಡಿ ಹಾಗೆ ಕುಡಿಯೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಡ್ರಿಂಕನ್ನು ನೀವು ಬೆಳಗಿನ ಸಮಯದಲ್ಲಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಕುಡಿತಾ ಬರೋದ್ರಿಂದ ತುಂಬ ಬೇಗನೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ತುಂಬ ನಮಗೆ ಹೊಟ್ಟೆ ಭಾಗ ಮುಂದೆ ಬಂದಿದೆ, ಸೊಂಟದಲ್ಲಿ ತುಂಬ ಮಾಂಸಖಂಡಗಳು ಜೋತು ಬಿದ್ದಿದೆ, ಕೊಬ್ಬೆ ಹೆಚ್ಚಾಗಿದೆ, ತೋಳಿನ ಭಾಗದಲ್ಲಿ ತುಂಬಾ ಕೊಬ್ಬೆ ಹೆಚ್ಚಾಗಿದೆ ಅಂತಂದರೆ ಈ ಒಂದು ಡ್ರಿಂಕನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಕುಡಿತಾ ಬರೋದ್ರಿಂದ ತುಂಬ ಬೇಗನೆ ಒಂದು ಒಳ್ಳೆಯ ವ್ಯತ್ಯಾಸವನ್ನು ನೀವು ಕಾಣ್ತೀರಾ. ಯಾವುದೇ ರೀತಿಯ ಎಕ್ಸಸೈಸು, ಡಯಟು ಏನು ಇಲ್ಲದೇ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಜೀರಿಗೆ, ಓಂಕಾಳನ್ನು ಹಾಕಿರೋದ್ರಿಂದ ಇದು ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಅಂದರೆ ಗ್ಯಾಸ್ಟ್ರಿಕ್ಕು, ಆಸಿಡಿಟಿ, ಹೊಟ್ಟೆ ಉಬ್ಬರ, ಹೊಟ್ಟೆ ತೊಳಸೋವಂಥದ್ದು, ವಾಮಿಂಟು ಈ ರೀತಿ ಆಗೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟು ನಿಮಗೆ ಒಂದು 4ರಿಂದ 5 ದಿನಗಳಲ್ಲಿ ಸಿಗುತ್ತೆ. ನೋಡಿದ್ರಲ್ಲ, ಅಡುಗೆಗೆ ಅಂಥೇಳಿ ಬಳಸುವಂಥ ಈ ಒಂದು ಜೀರಿಗೆ ನಮಗೆ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ. ಇದನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ನಾವು ಒಂದೊಳ್ಳೆ ಎಫೆಕ್ಟಿವ್ ಆದಂಥ ಮನೆಮದ್ದನ್ನು ರೆಡಿ ಮಾಡ್ಕೊಳ್ಬೋದು ಅಂಥೇಳಿ ಖಂಡಿತ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಬಂದಿದೆ ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಥ್ಯಾಂಕ್ ಯು.